ಕಲಬುರಗಿಯಲ್ಲಿ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದಿರತಕ್ಕಂಥದ್ದು ಬಹುದೊಡ್ಡ ದುರಂತ ತಪ್ಪಿದೆ. ಕಲಬುರಗಿಯ ವಾಡಿ ಪಟ್ಟಣದ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದಿದೆ. ಕುಸಿತದಿಂದ ಪೀಠೋಪಕರಣಗಳು ಪುಡಿ ಪುಡಿಯಾಗಿದೆ. ರಜೆ ಹಿನ್ನೆಲೆಯಲ್ಲಿ ಯಾವುದೇ ಮಕ್ಕಳಿಲ್ಲದ ಕಾರಣ ಬಹುದೊಡ್ಡ ಅನಾಹುತ ತಪ್ಪಿದೆ. ಕಳೆದ 2 ದಿನಗಳಿಂದ ಈ ಶಾಲೆಯಲ್ಲಿ ಎಲ್ಎಲ್ಎಫ್ ಶಿಕ್ಷಕರ ತರಬೇತಿ ಸಭೆ ನಡೀತಾ ಇತ್ತು. ಹಾಗಾಗಿ ಶಾಲೆಗೆ ರಜೆ ಕೊಡಲಾಗಿತ್ತು. ಇನ್ನೂ ಕೆಲವು ಶಿಕ್ಷಕರು ಇವತ್ತು ಸಭೆಗೆ ಹಾಜರಾಗುವುದಕ್ಕೆ ಶಾಲೆಗೆ ಬಂದಿದ್ದು, ಆ ಸಂದರ್ಭದಲ್ಲಿ ಮೇಲ್ಛಾವಣಿ ಕುಸಿದಿದೆ. ಅದೃಷ್ಟವಶಾತ್ ಶಿಕ್ಷಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಂಪೂರ್ಣ ಶಿಥಿಲವಾದ ಶಾಲಾ ಕಟ್ಟಡ ಡೆಮಾಲಿಷನ್ ಮಾಡಬೇಕು ಅಂತ ಸಾಕಷ್ಟು ಬಾರಿ ಮನವಿ ಸಲ್ಲಿಸಲಾಗಿತ್ತು. ಆದರೂ ಕೂಡ ಪ್ರಯೋಜನವಾಗಿಲ್ಲ. ಅದೃಷ್ಟವಶಾತ್ ಇವತ್ತು ಅಲ್ಲಿ ಶಾಲೆ ನಡೀತಿರ್ಲಿಲ್ಲ. ಇಲ್ಲದೆ ಹೋಗಿದ್ರೆ ಅನೇಕ ಮಕ್ಕಳಿಗೆ ಪ್ರಾಣಾಪಾಯ ಆಗಿರ್ತಾ ಇತ್ತು. ಯಾವ ರೀತಿಯಲ್ಲಿ ಮೇಲ್ಛಾವಣಿ ಕುಸಿದಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಪೀಠೋಪಕರಣಗಳು ಪುಡಿ ಪುಡಿಯಾಗಿದೆ. ಮಧ್ಯಾಹ್ನ ಸುಮಾರು 3 ಗಂಟೆ ಸಮಯದಲ್ಲಿ ಈ ನಮ್ಮ ಶಾಲೆಯು ಮಳೆಯಿಂದ ಪ್ರಯುಕ್ತ ಈ ಒಂದು ದುಸ್ಥಿತಿಗೆ ಕಾರಣವಾಗಿದೆ. ಅದು ಮಳೆಯ ಪ್ರಯುಕ್ತ ಛತ್ ಮೇಲ್ಛಾವಣಿ ಕುಸಿದು ಅನಾಹುತವಾಗಿದೆ. ಏನೇನು ಅನಾಹುತ ಆಗಿದೆ? ಎಲ್ಲ ನಮ್ಮ ಭೌತಿಕ ವಸ್ತುಗಳು ಹಾಳಾಗ್ಯಾವ ಸರ್. ಆಮೇಲೆ ದಾಖಲೆಗಳು ಹಾಳಾಗ್ಯಾವ ಸರ್. ದಾಖಲೆ ಅಂತಂದ್ರೆ ವೇಳಾಪಟ್ಟಿ, ಶಿಕ್ಷಕರ ವೇಳಾಪಟ್ಟಿ, ಮಕ್ಕಳ ಸಂಖ್ಯೆ ಲಿಸ್ಟು, ಶಾಲೆಗೆ ಸಂಬಂಧಪಟ್ಟ ದಾಖಲೆಗಳು ಹಾಳಾಗಿದೆ. ಎಷ್ಟು ಕೋಣೆಗಳು ಮೇಡಮ್ ಇಲ್ಲಿ ನಮ್ಮ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಒಟ್ಟು 10 ಕೋಣೆಗಳು ಇರ್ತವೆ. 10 ಕೋಣೆಯಲ್ಲಿ 10 ಕೋಣೆಗಳು ಕೂಡ ತುಂಬಾ ದುಸ್ಥಿತಿಯಲ್ಲಿವೆ. ಒಟ್ಟು ಯೋಗ್ಯ ಇಲ್ಲ. ಮಕ್ಕಳಿಗಾಗ್ಲಿ ಶಿಕ್ಷಕರಾಗಲಿ ಅಲ್ಲಿ ಕುಂತು ತರಗತಿ ನಡೆಸಲು ಯೋಗ್ಯವಾಗಿಲ್ಲ ಸರ್. ಮತ್ತೆ ಎಲ್ಲಿ ನಡೆಸ್ತಾರೆ ಕ್ಲಾಸ್? ಈಗ ಈವರೆಗೂ ಮಳೆ ಬರ್ತಾ ಇರುವಾಗ ನಾವು ಮಕ್ಕಳಿಗೆ ಒಂದೇ ಕೋಣೆಯಲ್ಲಿ ತಗೊಂತಿದ್ವಿ ಸರ್. 1ನೇ ತರಗತಿಯಿಂದ 7ನೇ ತರಗತಿ ತನಕ ಒಂದೇ ಕೋಣೆಯಲ್ಲಿ ನಾವು ಕ್ಲಾಸ್ ತೆಗೆದುಕೊಳ್ತಿದ್ವಿ. ಆಮೇಲೆ ಮಳೆ ನಿಂತ ಮೇಲೆ ಅದು ಎಲ್ಲ ಮೇಲ್ಛಾವಣಿ ಆರೋತನ ನಾವು ಇಲ್ಲಿ ಗಿಡದಲ್ಲೇ ಕುಂತ ಕೆಸರು ಪಾಠ ಮಾಡ್ತಿದ್ದೀವಿ. ಈಗ ಗಿಡದ ಮೇಲೆ ಕುಂದ್ರಕ್ನು ಯೋಗ್ಯ ಇಲ್ಲ, ಹೊರಗಡೆ ಕುಂದ್ರಕ್ನು ಯೋಗ್ಯ ಇಲ್ಲ ಅಂತ ಪರಿಸ್ಥಿತಿ ಬಂದಿದ್ದೀವಿ ನಾವು. ಕಲಬುರಗಿಯಲ್ಲಿ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದಿರತಕ್ಕಂಥದ್ದು ಬಹುದೊಡ್ಡ ದುರಂತ ತಪ್ಪಿದೆ. ಕಲಬುರಗಿಯ ವಾಡಿ ಪಟ್ಟಣದ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದಿದೆ. ಕುಸಿತದಿಂದ ಪೀಠೋಪಕರಣಗಳು ಪುಡಿ ಪುಡಿಯಾಗಿದೆ. ರಜೆ ಹಿನ್ನೆಲೆಯಲ್ಲಿ ಯಾವುದೇ ಮಕ್ಕಳಿಲ್ಲದ ಕಾರಣ ಬಹುದೊಡ್ಡ ಅನಾಹುತ ತಪ್ಪಿದೆ. ಕಳೆದ 2 ದಿನಗಳಿಂದ ಈ ಶಾಲೆಯಲ್ಲಿ ಎಲ್ಎಲ್ಎಫ್ ಶಿಕ್ಷಕರ ತರಬೇತಿ ಸಭೆ ನಡೀತಾ ಇತ್ತು. ಹಾಗಾಗಿ ಶಾಲೆಗೆ ರಜೆ ಕೊಡಲಾಗಿತ್ತು. ಇನ್ನೂ ಕೆಲವು ಶಿಕ್ಷಕರು ಇವತ್ತು ಸಭೆಗೆ ಹಾಜರಾಗುವುದಕ್ಕೆ ಶಾಲೆಗೆ ಬಂದಿದ್ದು, ಆ ಸಂದರ್ಭದಲ್ಲಿ ಮೇಲ್ಛಾವಣಿ ಕುಸಿದಿದೆ. ಅದೃಷ್ಟವಶಾತ್ ಶಿಕ್ಷಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಂಪೂರ್ಣ ಶಿಥಿಲವಾದ ಶಾಲಾ ಕಟ್ಟಡ ಡೆಮಾಲಿಷನ್ ಮಾಡಬೇಕು ಅಂತ ಸಾಕಷ್ಟು ಬಾರಿ ಮನವಿ ಸಲ್ಲಿಸಲಾಗಿತ್ತು. ಆದರೂ ಕೂಡ ಪ್ರಯೋಜನವಾಗಿಲ್ಲ. ಅದೃಷ್ಟವಶಾತ್ ಇವತ್ತು ಅಲ್ಲಿ ಶಾಲೆ ನಡೀತಿರ್ಲಿಲ್ಲ. ಇಲ್ಲದೆ ಹೋಗಿದ್ರೆ ಅನೇಕ ಮಕ್ಕಳಿಗೆ ಪ್ರಾಣಾಪಾಯ ಆಗಿರ್ತಾ ಇತ್ತು. ಯಾವ ರೀತಿಯಲ್ಲಿ ಮೇಲ್ಛಾವಣಿ ಕುಸಿದಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಪೀಠೋಪಕರಣಗಳು ಪುಡಿ ಪುಡಿಯಾಗಿದೆ. ಮಧ್ಯಾಹ್ನ ಸುಮಾರು 3 ಗಂಟೆ ಸಮಯದಲ್ಲಿ ಈ ನಮ್ಮ ಶಾಲೆಯು ಮಳೆಯಿಂದ ಪ್ರಯುಕ್ತ ಈ ಒಂದು ದುಸ್ಥಿತಿಗೆ ಕಾರಣವಾಗಿದೆ. ಅದು ಮಳೆಯ ಪ್ರಯುಕ್ತ ಛತ್ ಮೇಲ್ಛಾವಣಿ ಕುಸಿದು ಅನಾಹುತವಾಗಿದೆ. ಏನೇನು ಅನಾಹುತ ಆಗಿದೆ? ಎಲ್ಲ ನಮ್ಮ ಭೌತಿಕ ವಸ್ತುಗಳು ಹಾಳಾಗ್ಯಾವ ಸರ್. ಆಮೇಲೆ ದಾಖಲೆಗಳು ಹಾಳಾಗ್ಯಾವ ಸರ್. ದಾಖಲೆ ಅಂತಂದ್ರೆ ವೇಳಾಪಟ್ಟಿ, ಶಿಕ್ಷಕರ ವೇಳಾಪಟ್ಟಿ, ಮಕ್ಕಳ ಸಂಖ್ಯೆ ಲಿಸ್ಟು, ಶಾಲೆಗೆ ಸಂಬಂಧಪಟ್ಟ ದಾಖಲೆಗಳು ಹಾಳಾಗಿದೆ ಸರ್. ಎಷ್ಟು ಕೋಣೆಗಳು ಮೇಡಮ್ ಇಲ್ಲಿ ನಮ್ಮ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಒಟ್ಟು 10 ಕೋಣೆಗಳು ಇರ್ತವೆ. 10 ಕೋಣೆಯಲ್ಲಿ 10 ಕೋಣೆಗಳು ಕೂಡ ತುಂಬಾ ದುಸ್ಥಿತಿಯಲ್ಲಿವೆ. ಒಟ್ಟು ಯೋಗ್ಯ ಇಲ್ಲ. ಮಕ್ಕಳಿಗಾಗ್ಲಿ ಶಿಕ್ಷಕರಾಗಲಿ ಅಲ್ಲಿ ಕುಂತು ತರಗತಿ ನಡೆಸಲು ಯೋಗ್ಯವಾಗಿಲ್ಲ ಸರ್. ಮತ್ತೆ ಎಲ್ಲಿ ನಡೆಸ್ತಾರೆ ಕ್ಲಾಸ್? ಈಗ ಈವರೆಗೂ ಮಳೆ ಬರ್ತಾ ಇರುವಾಗ ನಾವು ಮಕ್ಕಳಿಗೆ ಒಂದೇ ಕೋಣೆಯಲ್ಲಿ ತಗೊಂತಿದ್ವಿ ಸರ್. 1ನೇ ತರಗತಿಯಿಂದ 7ನೇ ತರಗತಿ ತನಕ ಒಂದೇ ಕೋಣೆಯಲ್ಲಿ ನಾವು ಕ್ಲಾಸ್ ತೆಗೆದುಕೊಳ್ತಿದ್ವಿ. ಆಮೇಲೆ ಮಳೆ ನಿಂತ ಮೇಲೆ ಅದು ಎಲ್ಲ ಮೇಲ್ಛಾವಣಿ ಆರೋತನ ನಾವು ಇಲ್ಲಿ ಗಿಡದಲ್ಲೇ ಕುಂತ ಕೆಸರು ಪಾಠ ಮಾಡ್ತಿದ್ದೀವಿ. ಈಗ ಗಿಡದ ಮೇಲೆ ಕುಂದ್ರಕ್ನು ಯೋಗ್ಯ ಇಲ್ಲ, ಹೊರಗಡೆ ಕುಂದ್ರಕ್ನು ಯೋಗ್ಯ ಇಲ್ಲ ಅಂತ
ಕಲಬುರಗಿಯಲ್ಲಿ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದಿರತಕ್ಕಂಥದ್ದು ಬಹುದೊಡ್ಡ ದುರಂತ ತಪ್ಪಿದೆ. ಕಲಬುರಗಿಯ ವಾಡಿ ಪಟ್ಟಣದ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದಿದೆ. ಕುಸಿತದಿಂದ ಪೀಠೋಪಕರಣಗಳು ಪುಡಿ ಪುಡಿಯಾಗಿದೆ. ರಜೆ ಹಿನ್ನೆಲೆಯಲ್ಲಿ ಯಾವುದೇ ಮಕ್ಕಳಿಲ್ಲದ ಕಾರಣ ಬಹುದೊಡ್ಡ ಅನಾಹುತ ತಪ್ಪಿದೆ. ಕಳೆದ 2 ದಿನಗಳಿಂದ ಈ ಶಾಲೆಯಲ್ಲಿ ಎಲ್ಎಲ್ಎಫ್ ಶಿಕ್ಷಕರ ತರಬೇತಿ ಸಭೆ ನಡೀತಾ ಇತ್ತು. ಹಾಗಾಗಿ ಶಾಲೆಗೆ ರಜೆ ಕೊಡಲಾಗಿತ್ತು. ಇನ್ನೂ ಕೆಲವು ಶಿಕ್ಷಕರು ಇವತ್ತು ಸಭೆಗೆ ಹಾಜರಾಗುವುದಕ್ಕೆ ಶಾಲೆಗೆ ಬಂದಿದ್ದು, ಆ ಸಂದರ್ಭದಲ್ಲಿ ಮೇಲ್ಛಾವಣಿ ಕುಸಿದಿದೆ. ಅದೃಷ್ಟವಶಾತ್ ಶಿಕ್ಷಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಂಪೂರ್ಣ ಶಿಥಿಲವಾದ ಶಾಲಾ ಕಟ್ಟಡ ಡೆಮಾಲಿಷನ್ ಮಾಡಬೇಕು ಅಂತ ಸಾಕಷ್ಟು ಬಾರಿ ಮನವಿ ಸಲ್ಲಿಸಲಾಗಿತ್ತು. ಆದರೂ ಕೂಡ ಪ್ರಯೋಜನವಾಗಿಲ್ಲ. ಅದೃಷ್ಟವಶಾತ್ ಇವತ್ತು ಅಲ್ಲಿ ಶಾಲೆ ನಡೀತಿರ್ಲಿಲ್ಲ. ಇಲ್ಲದೆ ಹೋಗಿದ್ರೆ ಅನೇಕ ಮಕ್ಕಳಿಗೆ ಪ್ರಾಣಾಪಾಯ ಆಗಿರ್ತಾ ಇತ್ತು. ಯಾವ ರೀತಿಯಲ್ಲಿ ಮೇಲ್ಛಾವಣಿ ಕುಸಿದಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಪೀಠೋಪಕರಣಗಳು ಪುಡಿ ಪುಡಿಯಾಗಿದೆ. ಮಧ್ಯಾಹ್ನ ಸುಮಾರು 3 ಗಂಟೆ ಸಮಯದಲ್ಲಿ ಈ ನಮ್ಮ ಶಾಲೆಯು ಮಳೆಯಿಂದ ಪ್ರಯುಕ್ತ ಈ ಒಂದು ದುಸ್ಥಿತಿಗೆ ಕಾರಣವಾಗಿದೆ. ಅದು ಮಳೆಯ ಪ್ರಯುಕ್ತ ಮೇಲ್ಛಾವಣಿ ಕುಸಿದು ಅನಾಹುತವಾಗಿದೆ. ಏನೇನು ಅನಾಹುತ ಆಗಿದೆ? ಎಲ್ಲ ನಮ್ಮ ಭೌತಿಕ ವಸ್ತುಗಳು ಹಾಳಾಗ್ಯಾವ ಸರ್. ಆಮೇಲೆ ದಾಖಲೆಗಳು ಹಾಳಾಗ್ಯಾವ ಸರ್. ದಾಖಲೆ ಅಂತಂದ್ರೆ ವೇಳಾಪಟ್ಟಿ, ಶಿಕ್ಷಕರ ವೇಳಾಪಟ್ಟಿ, ಮಕ್ಕಳ ಸಂಖ್ಯೆ ಲಿಸ್ಟು, ಶಾಲೆಗೆ ಸಂಬಂಧಪಟ್ಟ ದಾಖಲೆಗಳು ಹಾಳಾಗಿದೆ ಸರ್. ಎಷ್ಟು ಕೋಣೆಗಳು ಮೇಡಮ್ ಇಲ್ಲಿ ನಮ್ಮ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಒಟ್ಟು 10 ಕೋಣೆಗಳು ಇರುತ್ತವೆ. 10 ಕೋಣೆಯಲ್ಲಿ 10 ಕೋಣೆಗಳು ಕೂಡ ತುಂಬಾ ದುಸ್ಥಿತಿಯಲ್ಲಿವೆ. ಒಟ್ಟು ಯೋಗ್ಯ ಇಲ್ಲ. ಮಕ್ಕಳಿಗಾಗ್ಲಿ ಶಿಕ್ಷಕರಾಗಲಿ ಅಲ್ಲಿ ಕುಂತು ತರಗತಿ ನಡೆಸಲು ಯೋಗ್ಯವಾಗಿಲ್ಲ ಸರ್. ಮತ್ತೆ ಎಲ್ಲಿ ನಡೆಸ್ತಾರೆ ಕ್ಲಾಸ್? ಈಗ ಈವರೆಗೂ ಮಳೆ ಬರ್ತಾ ಇರುವಾಗ ನಾವು ಮಕ್ಕಳಿಗೆ ಒಂದೇ ಕೋಣೆಯಲ್ಲಿ ತಗೊಂತಿದ್ವಿ ಸರ್. 1ನೇ ತರಗತಿಯಿಂದ 7ನೇ ತರಗತಿ ತನಕ ಒಂದೇ ಕೋಣೆಯಲ್ಲಿ ನಾವು ಕ್ಲಾಸ್ ತೆಗೆದುಕೊಳ್ತಿದ್ವಿ. ಆಮೇಲೆ ಮಳೆ ನಿಂತ ಮೇಲೆ ಅದು ಎಲ್ಲ ಮೇಲ್ಛಾವಣಿ ಆರೋತನ ನಾವು ಇಲ್ಲೇ ಗಿಡದಲ್ಲೇ ಕುಂತ್ಕೇಸಿ ಪಾಠ ಮಾಡ್ತಿದ್ದೀವಿ. ಈಗ ಗಿಡದ ಮೇಲೆ ಕುಂದ್ರಕ್ನು ಯೋಗ್ಯ ಇಲ್ಲ, ಹೊರಗಡೆ ಕುಂದ್ರಕ್ನು ಯೋಗ್ಯ ಇಲ್ಲ ಅಂತಂತ ಪರಿಸ್ಥಿತಿ ಬಂದಿದ್ದೀವಿ ನಾವು. ಕಲಬುರಗಿಯಲ್ಲಿ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದಿರತಕ್ಕಂಥದ್ದು ಬಹುದೊಡ್ಡ ದುರಂತ ತಪ್ಪಿದೆ. ಕಲಬುರಗಿಯ ವಾಡಿ ಪಟ್ಟಣದ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದಿದೆ. ಕುಸಿತದಿಂದ ಪೀಠೋಪಕರಣಗಳು ಪುಡಿ ಪುಡಿಯಾಗಿದೆ. ರಜೆ ಹಿನ್ನೆಲೆಯಲ್ಲಿ ಯಾವುದೇ ಮಕ್ಕಳಿಲ್ಲದ ಕಾರಣ ಬಹುದೊಡ್ಡ ಅನಾಹುತ ತಪ್ಪಿದೆ. ಕಳೆದ 2 ದಿನಗಳಿಂದ ಈ ಶಾಲೆಯಲ್ಲಿ ಎಲ್ಎಲ್ಎಫ್ ಶಿಕ್ಷಕರ ತರಬೇತಿ ಸಭೆ ನಡೀತಾ ಇತ್ತು. ಹಾಗಾಗಿ ಶಾಲೆಗೆ ರಜೆ ಕೊಡಲಾಗಿತ್ತು. ಇನ್ನೂ ಕೆಲವು ಶಿಕ್ಷಕರು ಇವತ್ತು ಸಭೆಗೆ ಹಾಜರಾಗುವುದಕ್ಕೆ ಶಾಲೆಗೆ ಬಂದಿದ್ದು, ಆ ಸಂದರ್ಭದಲ್ಲಿ ಮೇಲ್ಛಾವಣಿ ಕುಸಿದಿದೆ. ಅದೃಷ್ಟವಶಾತ್ ಶಿಕ್ಷಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಂಪೂರ್ಣ ಶಿಥಿಲವಾದ ಶಾಲಾ ಕಟ್ಟಡ ಡೆಮಾಲಿಷನ್ ಮಾಡಬೇಕು ಅಂತ ಸಾಕಷ್ಟು ಬಾರಿ ಮನವಿ ಸಲ್ಲಿಸಲಾಗಿತ್ತು. ಆದರೂ ಕೂಡ ಪ್ರಯೋಜನವಾಗಿಲ್ಲ. ಅದೃಷ್ಟವಶಾತ್ ಇವತ್ತು ಅಲ್ಲಿ ಶಾಲೆ ನಡೀತಿರ್ಲಿಲ್ಲ. ಇಲ್ಲದೆ ಹೋಗಿದ್ರೆ ಅನೇಕ ಮಕ್ಕಳಿಗೆ ಪ್ರಾಣಾಪಾಯ ಆಗಿರ್ತಾ ಇತ್ತು. ಯಾವ ರೀತಿಯಲ್ಲಿ ಮೇಲ್ಛಾವಣಿ ಕುಸಿದಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಪೀಠೋಪಕರಣಗಳು ಪುಡಿ ಪುಡಿಯಾಗಿದೆ. ಮಧ್ಯಾಹ್ನ ಸುಮಾರು 3 ಗಂಟೆ ಸಮಯದಲ್ಲಿ ಈ ನಮ್ಮ ಶಾಲೆಯು ಮಳೆಯಿಂದ ಪ್ರಯುಕ್ತ ಈ ಒಂದು ದುಸ್ಥಿತಿಗೆ ಕಾರಣವಾಗಿದೆ. ಅದು ಮಳೆಯ ಪ್ರಯುಕ್ತ ಮೇಲ್ಛಾವಣಿ ಕುಸಿದು ಅನಾಹುತವಾಗಿದೆ. ಏನೇನು ಅನಾಹುತ ಆಗಿದೆ? ಎಲ್ಲ ನಮ್ಮ ಭೌತಿಕ ವಸ್ತುಗಳು ಹಾಳಾಗ್ಯಾವ ಸರ್. ಆಮೇಲೆ ದಾಖಲೆಗಳು ಹಾಳಾಗ್ಯಾವ ಸರ್. ದಾಖಲೆ ಅಂತಂದ್ರೆ ವೇಳಾಪಟ್ಟಿ, ಶಿಕ್ಷಕರ ವೇಳಾಪಟ್ಟಿ, ಮಕ್ಕಳ ಸಂಖ್ಯೆ ಲಿಸ್ಟು, ಶಾಲೆಗೆ ಸಂಬಂಧಪಟ್ಟ ದಾಖಲೆಗಳು ಹಾಳಾಗಿದೆ ಸರ್. ಎಷ್ಟು ಕೋಣೆಗಳು ಮೇಡಮ್ ಇಲ್ಲಿ ನಮ್ಮ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಒಟ್ಟು 10 ಕೋಣೆಗಳು ಇರುತ್ತವೆ. 10 ಕೋಣೆಯಲ್ಲಿ 10 ಕೋಣೆಗಳು ಕೂಡ ತುಂಬಾ ದುಸ್ಥಿತಿಯಲ್ಲಿವೆ. ಒಟ್ಟು ಯೋಗ್ಯ ಇಲ್ಲ. ಮಕ್ಕಳಿಗಾಗ್ಲಿ ಶಿಕ್ಷಕರಾಗಲಿ ಅಲ್ಲಿ ಕುಂತು ತರಗತಿ ನಡೆಸಲು ಯೋಗ್ಯವಾಗಿಲ್ಲ ಸರ್. ಮತ್ತೆ ಎಲ್ಲಿ ನಡೆಸ್ತಾರೆ ಕ್ಲಾಸ್? ಈಗ ಈವರೆಗೂ ಮಳೆ ಬರ್ತಾ ಇರುವಾಗ ನಾವು ಮಕ್ಕಳಿಗೆ ಒಂದೇ ಕೋಣೆಯಲ್ಲಿ ತಗೊಂತಿದ್ವಿ ಸರ್. 1ನೇ ತರಗತಿಯಿಂದ 7ನೇ ತರಗತಿ ತನಕ ಒಂದೇ ಕೋಣೆಯಲ್ಲಿ ನಾವು ಕ್ಲಾಸ್ ತೆಗೆದುಕೊಳ್ತಿದ್ವಿ. ಆಮೇಲೆ ಮಳೆ ನಿಂತ ಮೇಲೆ ಅದು ಎಲ್ಲ ಮೇಲ್ಛಾವಣಿ ಆರೋತನ ನಾವು ಇಲ್ಲೇ ಗಿಡದಲ್ಲೇ ಕುಂತ್ಕೇಸಿ ಪಾಠ ಮಾಡ್ತಿದ್ದೀವಿ. ಈಗ ಗಿಡದ ಮೇಲೆ ಕುಂದ್ರಕ್ನು ಯೋಗ್ಯ ಇಲ್ಲ, ಹೊರಗಡೆ ಕುಂದ್ರಕ್ನು ಯೋಗ್ಯ ಇಲ್ಲ ಅಂತಂತ ಪರಿಸ್ಥಿತಿ ಬಂದಿದ್ದೀವಿ ನಾವು.